ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್ ಕನಿಕಾ ರೆಡ್ಡಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಸೊ ಇವತ್ತು ಸಂಡೇ. ಸ್ಪೆಷಲ್ ಏನು ಅಂದರೆ ತುಂಬ ಒಂಥರ ಲೇಝಿ ಸಂಡೇ ಆ್ಯಂಡ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ಇವತ್ತು ಬೆಳಗ್ಗೆ ಟೆಂಡರ್ ಕಟ್ಸಿಂದ ಸಾಸೇಜ್ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಬಿರಿಯಾನಿ ಕಿಟ್ನ ಆರ್ಡರ್ ಮಾಡಿದ್ವಿ. ಇದು ಏನಂದರೆ, ನಿಮಗೆ ಕುಕ್ಕಿಂಗ್ ಬರದೇ ಇದ್ದರೂ ಕೂಡ ನೀವು ಆರಾಮಾಗಿ ಒಂದು 20 ಮಿನಿಟ್ಸಲ್ಲಿ ಬಿರಿಯಾನಿ ಮಾಡಿ ತಿನ್ಬಿಡ್ಬೋದು, ಅಷ್ಟು ಸುಲಭ ಮಾಡೋದು. ಸೊ ಇವರು ಟೆಂಡರ್ ಕಟ್ಸ್ ಅಂತ, ನೀವು ಆ್ಯಪ್ ಇಲ್ಲ ಅವ್ರ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ಚಿಕನ್ ಬಿರಿಯಾನಿ ಇದೆ, ಹಾಗೆ ಮಟನ್ ಬಿರಿಯಾನಿ ಇದೆ, ಆ್ಯಂಡ್ ಅದರಲ್ಲೂ ತುಂಬ ವೆರೈಟಿ ಫ್ಲೇವರ್ಸ್ ಕೂಡ ಇದೆ. ಜಸ್ಟ್ ಬಾಕ್ಸ್ ಮೇಲಿರೋ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಸಾಕು, ಘಮ ಘಮ ಅಂತ ಬಿರಿಯಾನಿ ರೆಡಿ ಆಗೋಗುತ್ತೆ. ಇದರಲ್ಲಿ ನೀಟಾಗಿ ಈ ರೀತಿ ಬಾಕ್ಸ್ ಪ್ಯಾಕಿಂಗಲ್ಲಿ ಕೊಟ್ಟಿರ್ತಾರೆ. ಅದರದ್ದು ಪೇಸ್ಟ್ ಸೆಪ್ರೇಟ್ ಆಗಿರುತ್ತೆ, ಒಂದು ಪೌಚಲ್ಲಿ ಅಕ್ಕಿ ಇರುತ್ತೆ, ಆ್ಯಂಡ್ ಹಾಗೆ ಅದರದ್ದು ಚಿಕನ್ ಇರುತ್ತೆ. ಆ್ಯಂಡ್ ಬಿರಿಯಾನಿಯಲ್ಲೂ ಅಷ್ಟೇ, ನೀವು ನೋಡಿದ್ರೆ ಭಾಯಿ ಬಿರಿಯಾನಿ ಅಂದರೆ ಒಂಥರ ಮುಸ್ಲಿಂ ಬಿರಿಯಾನಿ ಇದೆ, ಆಂಬೂರ್ ಬಿರಿಯಾನಿ ಇದೆ, ಹಾಗೆ ದಿಂಡಿಗಲ್ ಬಿರಿಯಾನಿ ಕೂಡ ಇದೆ. ಸೊ ನಾವು ಲಾಸ್ಟ್ ಟೈಮು ಮುಸ್ಲಿಂ ಬಿರಿಯಾನಿ ಅಂದರೆ ಭಾಯಿ ಬಿರಿಯಾನಿ ಟ್ರೈ ಮಾಡಿದ್ವಿ. ಅದ್ರದ್ದು ವ್ಲಾಗ್ ಶೂಟ್ ಮಾಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದನ್ನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಿಟ್ ಬಂದು ಅರೌಂಡ್ 167 ಸಮಥಿಂಗ್ ಆಗುತ್ತೆ, ಅರೌಂಡ್ 300 ಗ್ರಾಮ್ಸು. ಎಲ್ಲನೂ ಡೀಟೇಲ್ಸ್ ನಿಮಗೆ ಮೆನ್ಷನ್ ಆಗಿರುತ್ತೆ. ನಿಮಗೆ ಯಾವ ರೀತಿ ಫ್ಲೇವರ್ ಬೇಕೋ ಆ ರೀತಿ ಫ್ಲೇವರ್ನ ನೀವು ಆರ್ಡರ್ ಮಾಡ್ಕೋಬೋದು. ಜಸ್ಟ್ ಕುಕ್ಕರಲ್ಲಿ ಎಲ್ಲ ಹಾಕಿ ಕೂಗಿಸ್ಬಿಟ್ರೆ ಸಾಕು, ಬಿರಿಯಾನಿ ರೆಡಿ. ಅಷ್ಟು ಸಿಂಪಲ್. ಹೋಗಿ ಅಂಗಡಿಯಿಂದ ಚಿಕನ್ ತರೋದಾಗಲಿ, ಅದನ್ನು ತೊಳೆದು ಆಮೇಲೆ ಪೇಸ್ಟ್ ಎಲ್ಲ ಗ್ರೈಂಡ್ ಮಾಡಿ ಅಷ್ಟೆಲ್ಲ ಕೆಲಸ ಮಾಡೋದೇ ಇಲ್ಲ. ಬಟ್ ಏನಂದರೆ, ಯಾವಾಗಲೂ ಇದನ್ನ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಆಬ್ವಿಯಸ್ಲಿ ಕಾಸ್ಟ್ ಎಫೆಕ್ಟಿವ್ ಇಲ್ಲ. ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದಾಗ ಅಷ್ಟೊಂದು ಬಜೆಟ್ ಫ್ರೆಂಡ್ಲಿ ಆಗಿರಲ್ಲ. ಆ್ಯಂಡ್ ಮನೆಯಲ್ಲಿ ಮಾಡಿರೋ ಬಿರಿಯಾನಿ ಮಾತೇ ಬೇರೆ, ಅದಕ್ಕಂತೂ ಡೆಫಿನೆಟ್ಲಿ ನೋ ಕಂಪ್ಯಾರಿಸನ್. ಬಟ್ ಯಾವಾಗಾದರೂ ಆನ್ ಎ ಲೇಝಿ ಡೇ ನಮಗೆ ಸ್ಟಿಲ್ ಏನು ಮಾಡೋಕ್ಕೆ ಮೂಡಿಲ್ಲ ಅಂದರೂ ಬಿರಿಯಾನಿ ತಿನ್ನೋ ಮನಸ್ಸಾದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಮ್ಮ ಸಾಸೇಜ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನಾವು ಈ ಪ್ಯಾನ್ನ ಅಮೆಝಾನಿಂದ ತಗೊಂಡಿದ್ದು, ಈ ಗ್ರಿಲ್ ಪ್ಯಾನ್. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ಎಗ್ ರೈಸ್ ಮಾಡ್ತಾ ಇದ್ದೀವಿ. ಜಾಸ್ತಿ ಫ್ಯಾನ್ಸಿ ಏನಿಲ್ಲ, ನಾನು ಆಗಲೇ ಹೇಳ್ದಂಗೆ ಸಖತ್ ಲೇಝಿ ಸಂಡೇ. ಸೊ ಜಸ್ಟ್ ಪ್ಲೇನ್ ಫ್ರೈಡ್ ರೈಸು, ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿ ಅದೇನು ಸ್ವಲ್ಪ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಮಿಕ್ಕಿತ್ತು, ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕಿ, ಒಂಚೂರು ಸೋಯಾ ಸಾಸ್ ಹಾಕಿ, ಒಂಚೂರು ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಟು ಟೇಸ್ಟ್ ಹಾಕಿದ್ರೆ ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ. ಸೊ ಅಂದರೆ ಜಾಸ್ತಿ ಪರ್ಟಿಕ್ಯುಲರ್ ಆಗಿ ಆನ್ ಅ ಲೇಝಿ ಡೇ ಈ ರೀತಿ ರೆಸಿಪೀಸ್ನ ನಾವು ಮಾಡ್ಕೊಂಡು ತಿಂತೀವಿ. ಸ್ಪೆಷಲಿ ಏನೂ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಆವಾಗ ಮೊಟ್ಟೆ, ಇದರ್ ಬ್ರೆಡ್ ಆ್ಯಂಡ್ ಎಗ್, ಆರ್ ಈ ರೀತಿ ಸಾಸೇಜ್ ಆ್ಯಂಡ್ ಫ್ರೈಡ್ ರೈಸ್, ಇದೆಲ್ಲ ಒಂಥರ ಲೇಝಿ ಡೇ ಫೀಲಿಂಗ್ ಕೊಡುವಂತಹ ಐಟಮ್ಸ್ ನಮಗೆ. ಸೊ ಇಲ್ಲಿ ಸಾಸೇಜ್ ಆಲ್ಮೋಸ್ಟ್ ಆಯಿತು, ಸ್ವಲ್ಪ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಆ್ಯಂಡ್ ಹಾಗೆ ಎಗ್ ಫ್ರೈಡ್ ರೈಸ್ ಕೂಡ ರೆಡಿ ಆಗ್ತಾ ಇದೆ. ಸೊ ಇದು ಬಂದು ನಮ್ಮ ಬ್ರೇಕ್ಫಾಸ್ಟ್ ನಾವು ತಿನ್ನುವಾಗಲೇ ಹಾಗೆ ಇಲ್ಲಿ ಕುಕ್ಕರ್ಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಕ್ಕಿನ ಅವರು ನೆನೆಸಿಡಬೇಕು 30 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಅಕ್ಕಿನ ನೆನೆಸ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ ಅಕ್ಕಿ ನೆಂದಿರುತ್ತೆ, ಹಾಗೆ ಬಿರಿಯಾನಿ ಕೂಡ ಇಟ್ಬಿಟ್ರೆ ಲಂಚ್ ಕೂಡ ರೆಡಿ ಆಗೋಗುತ್ತೆ. ಸೊ ನೀವು ಯಾರಾದರೂ ಟೆಂಡರ್ ಕಟ್ಸಲ್ಲಿ ಏನಾದರೂ ಐಟಮ್ಸ್ ಆರ್ ಡಿಶಸ್ ಟೇಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ, ಹೇಗಿತ್ತು ಅಂತ ಹೇಳಿದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಫ್ರೈಡ್ ರೈಸ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನೀವೆಲ್ಲ ನಗ್ಬೋದು, ಏನು ಫ್ರೈಡ್ ರೈಸ್ ಇದು, ಈರುಳ್ಳಿ ಇಲ್ಲ, ಇನ್ನೇನು ಇಲ್ಲ ಅಂತ. ನಾನು ಆಗಲೇ ಹೇಳ್ದಂಗೆ ಜಸ್ಟ್ ಮೊಟ್ಟೆ, ಐ ಆಮ್ ಅ ಬಿಗ್ ಎಗ್ ಲವರ್. ನನಗೆ ಮೊಟ್ಟೆ ಯಾವ ಫಾರ್ಮಲ್ಲಿ ಕೊಟ್ಟರು ನನಗೆ ಸಖತ್ ಇಷ್ಟ. ಸೊ ಹಾಗಾಗಿ ಐ ಆಮ್ ಓಕೆ ಟು ಜಸ್ಟ್ ಹ್ಯಾವ್ ಎಗ್ ಆ್ಯಂಡ್ ರೈಸ್. ಸೊ ಇಲ್ಲಿ ಅಕ್ಕಿ ಪ್ಯಾಕೆಟ್ನ ಓಪನ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ 30 ನಿಮಿಷ ಇದನ್ನು ತೊಳೆದ್ಬಿಟ್ಟು ನೆನೆಸಿಡ್ತೀನಿ. ಸೊ ಇದು ನೆನೆಯೋ ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ. ಅದಾದಮೇಲೆ ಈಗ ನೋಡಿ, ಈ ರೀತಿ ಈ ಸತಿ ಆಂಬೂರ್ ಬಿರಿಯಾನಿ ಆರ್ಡರ್ ಮಾಡಿದ್ದು ಕಿಟ್ಟಲ್ಲಿ. ಸೊ
ಅದು ಬಂದು ಬಿರಿಯಾನಿ ಪೇಸ್ಟ್. ಆ್ಯಂಡ್ ಚಿಕನ್ ಕೂಡ ಅಷ್ಟೇ ಸಖತ್ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಒಂದು 4 ಪೀಸ್ ಚಿಕನ್ ಇರುತ್ತೆ ಅಷ್ಟೇ. ಮೀಡಿಯಮ್ ಈಟರ್ ಆದರೆ ಒಂದು 3 ಜನ ಆರಾಮಾಗಿ ತಿನ್ಬೋದು ಒಂದು ಹೊತ್ತಿಗೆ. ಬಟ್ ಜಾಸ್ತಿ ತಿನ್ನೋರಾದರೆ ಡೆಫಿನೆಟ್ಲಿ ಇದು ಸಾಕಾಗಲ್ಲ. ಸೊ ಇಬ್ಬರಂತೂ ಆರಾಮಾಗಿ ತಿನ್ಬೋದು. ಸೊ ಇಲ್ಲಿ ಕುಕ್ಕರಲ್ಲಿ ಅಕ್ಕಿ ನೆನೀತಾ ಇದೆ, ಈ ಕಡೆ ಚಿಕನ್ ವಾಶ್ ಆಗಿದೆ. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಪೇಸ್ಟ್ ಇರುತ್ತಲ್ಲ, ಆ ಪೇಸ್ಟ್ನ ಕಂಪ್ಲೀಟ್ಲಿ ಇದಕ್ಕೆ ಸುರಿದ್ಬಿಟ್ಟು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅವರು ಎಣ್ಣೆ ಏನು ಹಾಕೋದು ಬೇಡ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ಪೇಸ್ಟ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಚಿಕನ್ ಹಾಕಿ ನೀರು ಹಾಕಿ ಚಿಕನ್ ಬಾಯ್ಲ್ ಆದಮೇಲೆ ರೈಸ್ ಹಾಕಬೇಕು ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್. ಬಟ್ ಎಣ್ಣೆ ಸ್ವಲ್ಪ ನಾನು ಹಾಕಿದ್ದೀನಿ ಇದಕ್ಕೆ. ಎಣ್ಣೆ ಕಾದ್ಮೇಲೆ ಈ ರೀತಿ ಪೇಸ್ಟ್ನ ಫುಲ್ಲು ಹಾಕಿ ಅದು ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ಅದು ಫ್ರೈ ಆಗಿದೆ ಅಂತ ಅರ್ಥ. ಇದಕ್ಕೆ ನೆಕ್ಸ್ಟ್ ಚಿಕನ್ನ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ, ಒಂದಾದ್ಮೇಲೆ ಒಂದು ನೀಟಾಗಿ. ಎಕ್ಸಸ್ ನೀರನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಚಿಕನ್ ಪೀಸಸ್ನ ಈ ಪೇಸ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಮಸಾಲ ಎಲ್ಲ ನೀಟಾಗಿ ಅಂಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡೋಣ. ಚಿಕನ್ ಮೇಯ್ನಾಗಿ ಕುಕ್ ಆಗಬೇಕಲ್ಲ. ಸೊ ನನಗೆ ನಾನ್ ವೆಜ್ ಕುಕ್ಕಿಂಗ್ ಅಂತೂ ಸಖತ್ ನನಗೆ ಬರೋದೇ ಇಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಕಲಿಸ್ಬಿಡೋಣ. ಆ್ಯಕ್ಚುಲಿ ಇಲ್ಲಿ ಮಾಡ್ತಾ ಇರೋದು ನನ್ನ ಹಸ್ಬೆಂಡು. ನನಗೆ ಸ್ವಲ್ಪ ನಾನ್ ವೆಜ್ ಕುಕ್ಕಿಂಗ್ ಅಂದರೆ ನನಗೆ ಐ ಹೆಸಿಟೇಟ್. ಯಾಕಂದರೆ ಜಾಸ್ತಿ ತಿಂದು ಅಭ್ಯಾಸ ಇಲ್ಲ. ಆ್ಯಂಡ್ ನನಗೆ ಏನೋ ಒಂಥರ ಐ ಆಮ್ ನಾಟ್ ಕಂಫರ್ಟೇಬಲ್ ಕುಕ್ಕಿಂಗ್ ನಾನ್ ವೆಜ್. ಸೊ ಹಾಗಾಗಿ ಇದು ಫ್ರೈ ಆದಮೇಲೆ ನೀರು ಹಾಕೋಣ. ಅವರು ಕೊಟ್ಟಿದ್ದಾರೆ 200 ml ಅಲ್ಲ 250 ml ಅನ್ಕೋತೀನಿ, 250 ml. ಸೊ 1/4 ಲೀಟರ್ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಹಾಗೆ ಮುಚ್ಚಿಟ್ರೆ ಸ್ವಲ್ಪ ಬಾಯ್ಲಿಂಗಿಗೆ ಬಂದರೆ ಅದು ಚಿಕನ್ ಬೇಯೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀವಿ. ನನಗೆ ಲಾಸ್ಟ್ ಟೈಮ್ ಮಾಡಿದಾಗ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಸೊ ಹಾಗಾಗಿ ಒಂದು ಚಿಟಿಕೆ ಸಾಲ್ಟ್ ಆ್ಯಡ್ ಮಾಡಿದ್ದೀವಿ ಈ ಸತಿ. ಸೊ ಇಲ್ಲಿ ಆಲ್ಮೋಸ್ಟ್ ನಮ್ಮ ನೀರು ಬಾಯ್ಲ್ ಆಗ್ತಾಯಿದೆ. ಅಕ್ಕಿ ಕೂಡ ನೆಂದಿರೋ ಅಕ್ಕಿನ ಇದಕ್ಕೆ ಹಾಕಿ ಒಂದು 2ರಿಂದ 3 ವಿಷಲ್ ಮಾಡಿಸಿದ್ರೆ ನಮ್ಮ ಆಂಬೂರ್ ಬಿರಿಯಾನಿ ರೆಡಿ ಆಗೋಗುತ್ತೆ. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಇವಾಗ ಯಾರೂ ಇಲ್ಲ ಊರಲ್ಲಿ, ಒಬ್ಬರೇ ಇದ್ದೀರಾ ಅಂತ ಆ ಥರ ಸಿಚುವೇಷನಲ್ಲಿ ಎನಿಬಡಿ ಅಂದರೆ ಕುಕ್ಕಿಂಗ್ ಬರದೇ ಇರೋರು, ಗಂಡಸರೇ ಆಗಲಿ ಹೆಣ್ಮಕ್ಳೇ ಆಗಲಿ, ಅಂಥವರು ಕೂಡ ಆರಾಮಾಗಿ ಮಾಡ್ಕೋಬೋದು. ಅಷ್ಟು ಮಾತ್ರ ನಾನು ಹೇಳ್ಬೋದು. ಸೊ ಇಲ್ಲಿ ನಾವು ಬಿರಿಯಾನಿ ಮಾಡಬೇಕಾದ್ರೆ ನೋಡಿ ನಮಗೆ ಕಂಪನಿ ಕೊಡೋಕ್ಕೆ ಯಾರಿದ್ದಾರೆ, ತುಂಬ ದಿನ ಆಯಿತು ಕೂಪರ್ನ ನನ್ನ ಬ್ಲಾಗ್ಸಲ್ಲಿ ತೋರಿಸಿ. ಸೊ ಇವನು ಯಾವಾಗಲೂ ಅಷ್ಟೇ, ನಾವು ಕಿಚನಲ್ಲಿ ಏನಾದರೂ ಮಾಡ್ತಾಯಿದ್ರೆ ಇಲ್ಲೇ ಬಂದು ಕಾಯ್ತಾ ಇರ್ತಾನೆ. ಅವ್ನ ಫೇವ್ರೆಟ್ ಡಿಶಸ್ ಏನಾದರೂ ಮಾಡಿದ್ರೆ ಅವನಿಗೆ ಕೊಡೋ ತನಕ ಬಿಡೋದೇ ಇಲ್ಲ. ನಿಮ್ಗೆ ಗೊತ್ತಲ್ಲ ಪೆಟ್ಸ್ ಎಷ್ಟು ಹಠ ಮಾಡುತ್ತೆ ಅಂತ. ಸೊ ಈ ಚಪಾತಿ ಆಗಲಿ, ದೋಸೆ ಆಗಲಿ, ರಾಗಿ ಮುದ್ದೆ ಆಗಲಿ, ಇದೆಲ್ಲ ಕೋಕೋ ಫೇವ್ರೆಟ್. ಸೊ ಇದೆಲ್ಲ ಮಾಡುವಾಗ ಅವನಿಗೆ ಫಸ್ಟ್ ಹಾಕಬೇಕು. ಅವನಿಗೆ ಫಸ್ಟ್ ಹಾಕಿದ್ಮೇಲೆ ಇನ್ನು ಬೇರೆ ಯಾರಾದರೂ ತಿನ್ಬೋದು. ಸೊ ಆ ಥರ ಅವನಿಗೆ ಜಸ್ಟ್ ಹಂಚಿಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಚಪಾತಿ ಮಾಡ್ತಾಯಿದ್ದಾರೆ ಇವರು ಅಂತ, ಬಂದು ನಿಂತ್ಕೊಂಡ್ಬಿಡ್ತಾನೆ. ಸೊ ಹಾಗೆ ಒಳ್ಳೆ ಕಂಪನಿ ಪೆಟ್ಸ್ ಇದ್ದರೆ ಏನೋ ಒಂಥರ ಸಖತ್ ಖುಷಿಯಾಗಿರೋ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಪೆಟ್ಸ್ ಇದ್ದರೆ ಸಖತ್ ಸ್ಟ್ರೆಸ್ ಫ್ರೀ ಲೈಫ್ ಇರುತ್ತೆ. ಸೊ ಇಲ್ಲಿ ಎಲ್ಲ ಬಾಯ್ಲಿಂಗ್ ಪಾಯಿಂಟಿಗೆ ಬಂತು. ಕುಕ್ಕರ್ದು ಲಿಡ್ ಹಾಕಿ ವಿಷಲ್ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ 10 ಮಿನಿಟ್ಸ್ ಬೇಕಾಗುತ್ತೆ, 10 to 12 ಮಿನಿಟ್ಸ್. 2ರಿಂದ 3 ವಿಷಲ್ ಮಾಡಿದ್ಮೇಲೆ ತೆಗೆದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ. ಇಲ್ಲಿ ಇವನ ಜೊತೆ ಒಂದು ಸ್ವಲ್ಪ ಆಟ ಆಡ್ತಿದ್ರೆ ನೋಡಿ ಅವನು ಹೇಗೆ ಡಿಸ್ಇಂಟ್ರೆಸ್ಟೆಡ್ ಆಗಿ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಹೋಗ್ಬಿಡ್ತಾನೆ. ಯಾವಾಗಲೂ ಅಷ್ಟೇ, ಅವನಿಗೇನಾದರೂ ಇಷ್ಟ ಆಗದೆ ಇರೋ ಥರ ನಾವು ಸೈನ್ಸ್ ಏನಾದರೂ ಮಾಡಿದ್ರೆ ಅವ್ನು ಎದ್ದು ಹೋಗ್ಬಿಡ್ತಾನೆ ಅವ್ನ ಪಾಡ್ಗವನು. ಸೊ ನೋಡಿ ಇಲ್ಲಿ ನಮ್ಮ ಬಿರಿಯಾನಿ ರೆಡಿ ಆಯಿತು, ಸಖತ್ತಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಖಂಡಿತ ನೀವೆಲ್ಲ ಒಂದು ಸತಿ ಟ್ರೈ ಮಾಡಲೇಬೇಕು. ನೀಟಾಗಿ ಚಿಕನ್ ಪೀಸಸ್ ಕೂಡ ಕುಕ್ ಆಗಿದೆ. ಇನ್ನೇನು ಪ್ಲೇಟಿಗೆ ಬಡಿಸ್ಕೊಂಡು ತಿನ್ನೋದೇನೆ. ಬಟ್ ಸ್ವಲ್ಪ ಮೆತ್ತಗಿರೋದ್ರಿಂದ ನಾವು ಏನು ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಸಿಮ್ಮಲ್ಲಿ ಹಾಗೆ ಕುಕ್ಕರ್ ಓಪನ್ ಇಟ್ಬಿಟ್ಟು ಕುಕ್ ಮಾಡಿದ್ವಿ. ಸೊ ಎಲ್ಲ ಕುಕ್ ಆದಮೇಲೆ ನೀಟಾಗಿ ಎಲ್ಲ ವಾಟರ್ ಕಂಟೆಂಟ್
ಹೋದ್ಮೇಲೆ ಬಿರಿಯಾನಿ ಸಖತ್ತಾಗಿ ಉದ್ರುದ್ರಾಗಿ ವೆರಿ ಟೇಸ್ಟಿಯಾಗಿತ್ತು. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಯಾರಾದರೂ ಟೆಂಡರ್ ಕಟ್ಸಲ್ಲಿ ಏನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನಮಗೂ ಗೊತ್ತಾಗುತ್ತೆ. ಸೊ ನಾನು ಆರ್ಡರ್ ಮಾಡಿದ್ದು ಸಾಸೇಜ್ ಬಂದು ಫ್ಲೇವರ್ ಚಿಕನ್ ಆ್ಯಂಡ್ ಹ್ಯಾಲಪಿನೋಸ್, ಆಗಲೇ ಹೇಳೋದು ಮರ್ತೋಯ್ತು, ಆ್ಯಂಡ್ ಆಮೂರ್ ಬಿರಿಯಾನಿ. ಸೊ ಟ್ರೈ ಮಾಡಿ, ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಸೊ ಅಷ್ಟೇ, ಇದೊಂದು ಚಿಕ್ಕ ಸಂಡೇ ಬ್ರಂಚ್ ಆ್ಯಂಡ್ ಲಂಚ್ ವ್ಲಾಗ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. I will try my best to create something interesting, something more interesting. So yeah, that's all in this video. I shall see you guys soon. Take care. Bye bye.